ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನಗಂಧ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ದೇವರಿಗೆ ಮಲಿನತೆ ಅನ್ನುವುದು ಇರುವುದಿಲ್ಲ. ಬದುಕು ಮಲಿನವಾಗದಂತೆ ಸ್ವಚ್ಛವಾಗಿರಿಸಿಕೊಳ್ಳುವಂಥದ್ದು, ತಪ್ಪನ್ನು ಮರೆತು ಹೊಸತನದತ್ತ ಸಾಗುವಂಥದ್ದು. ಸಮಲ ಮತ್ತು ನಿರ್ಮಲ ಈ ಎರಡು ಸಂಗತಿಗಳು ಇವೆ. ಸಮ್ಮಿಶ್ರತೆ ಇಲ್ಲದೆ ಇರೋದು ನಿರ್ಮಲ, ಅದುವೇ ದೇವರು. ಯಾವುದು ಸಮ್ಮಿಶ್ರಿತವಾದುದು ಅದುವೇ ಜಗತ್ತು. ಜಗತ್ತು ಹಳೆಯದಾಗುವುದು, ಮಾಸುವುದು. ಆದರೆ ದೇವರು ಮಾತ್ರ ಹಳೆಯದಾಗುವುದಿಲ್ಲ, ಎಂದಿಗೂ ಮಾಸುವುದಿಲ್ಲ. ನಾವು ಕಟ್ಟಿಸಿದಂತಹ ಮನೆ, ಉಟ್ಟ ಬಟ್ಟೆ, ಧರಿಸಿದ ಉಡುಗೆ ಎಲ್ಲವೂ ಮಲಿನವಾಗುತ್ತವೆ. ಅಷ್ಟೇ ಅಲ್ಲ, ದೇಹ, ಮನ, ಬುದ್ಧಿ ಎಲ್ಲವೂ ಮಲಿನವಾಗುತ್ತವೆ. ಆದರೆ ನಮ್ಮೊಳಗಿರುವಂತಹ ಜ್ಞಾನ ಪರಮಾತ್ಮನು ಮಾತ್ರ ಎಂದಿಗೂ ಮಲಿನವಾಗುವುದಿಲ್ಲ. ಒಂದು ವೇಳೆ ಜಗತ್ತು ಮಲಿನದಿಂದ ತುಂಬಿದ್ರೂ ಕೂಡ ಅದನ್ನು ನಾವು ಸ್ವಚ್ಛ ಮಾಡಿಕೊಂಡು ಇರುವಂಥದ್ದು. ಅದಕ್ಕಾಗಿ ಒಳ್ಳೆಯದನ್ನು ಮಾತನಾಡಿ, ಒಳ್ಳೆಯದನ್ನು ಕೇಳಿ, ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಬದುಕು ಮಲಿನವಾಗದಂತೆ ಸ್ವಚ್ಛ ಮಾಡಿಕೊಂಡಿರುವಂಥದ್ದೇ ಸಾಧನಾ ಜೀವನ. ನಮ್ಮ ಮನೆಯು ಸಕಲ ಸೌಕರ್ಯಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು ಹೊಂದಿರಬಹುದು. ಆದರೆ ಮನೆಯನ್ನು ಸ್ವಚ್ಛ ಮಾಡಲು ಒಂದು ಕಸಬರಿಕೆ ಇಲ್ಲದಿದ್ದರೆ ಭವ್ಯವಾದ ಮನೆಯು ಕಸದಿಂದ ತುಂಬಿಕೊಳ್ಳುವುದು. ಬುದ್ಧ ಅವರು ಹೇಳಿರುವಂತೆ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಎಂದು ಹೇಳಿ ತನ್ನ ತನು, ಮನ, ಧನ ಸರ್ವಸ್ವವನ್ನು ಶಿವನಿಗೆ ಅರ್ಪಿಸಿ ನಿರುಪಮ ಜ್ಞಾನಿಯಾಗುವಂಥದ್ದು. ನಾವು ಹಿಂದೆ ಆಗಿರುವಂತಹ ತಪ್ಪುಗಳನ್ನೆಲ್ಲ ಮರೆತು ಹೊಸ ವ್ಯಕ್ತಿಯಾಗಿ ಬದುಕುವುದನ್ನು ಕಲಿಯುವಂಥದ್ದು. ಹೊಸ ವಿಚಾರ, ಹೊಸ ದೃಷ್ಟಿಯಿಂದ ಎಲ್ಲವನ್ನೂ ನೋಡಿ ಬದುಕಿನಲ್ಲಿ ವಿಜಯವನ್ನು ಸಂಪಾದಿಸುವಂಥದ್ದು. ಆ ಮೂಲಕವೇ ಜೀವನವನ್ನು ಬಂಗಾರವಾಗಿ ಮಾಡಿಕೊಳ್ಳಬೇಕು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಗಂಧ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.